ಹಾಯ್ ಎಲ್ರಿಗೂ ಮ್ಯಾಥಮೆಟಿಕ್ಸ್ ಚಾನಲಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಕಾನ್ಸೆಪ್ಟನ್ನ ಕಲ್ತ್ಕೊಳ್ಳೋಣ. ಸೊ ಫಸ್ಟು ಒಂದು ಯೂನಿವರ್ಸಲ್ ಸೆಟ್ನ ಕನ್ಸಿಡರ್ ಮಾಡ್ಕೋಬೇಕು. ಅದರಲ್ಲಿ ಎ ಅನ್ನೋದು ಸಬ್ಸೆಟ್ ಆಗಿರಲಿ. ಯೂನಿವರ್ಸಲ್ ಸೆಟ್ಟಿಗೆ ಈ ಎ ಅನ್ನೋದು ಸಬ್ಸೆಟ್. ಇವಾಗ ಕಾಂಪ್ಲಿಮೆಂಟ್ ಅಂದರೆ ಏನಪ್ಪ ಅಂದರೆ ಯಾವ ಎಲಿಮೆಂಟ್ಸು ಎನಲ್ಲಿ ಇರಲ್ಲ ಬಟ್ ಯುನಲ್ಲಿ ಇರುತ್ತೆ. ದಟ್ ಮೀನ್ಸ್ ದ ಎಲಿಮೆಂಟ್ ವಿಚ್ ಬಿಲಾಂಗ್ಸ್ ಟು ಯು ಬಟ್ ನಾಟ್ ಬಿಲಾಂಗ್ಸ್ ಟು ಎನಲ್ಲಿ ಇರಬಾರ್ದು. So how to write the definition? X such that x belongs to u, x not belongs to a. ಓಕೆ, ಹಿಂಗೆ ಹಾಗಾದರೆ ಫೈಂಡ್ ಮಾಡೋದು ಅಂದರೆ ಎ ಕಾಂಪ್ಲಿಮೆಂಟ್ನ ಈ ಥರ ಡಿನೋಟ್ ಮಾಡ್ತೀವಿ. ಎ ಡ್ಯಾಶ್ ಅಂತ ಇಸ್ ಈಕ್ವಲ್ಸ್ ಟು ಯು ಮೈನಸ್ ಎ. ನಾವು ಮೈನಸ್ ಮಾಡಬೇಕಂದ್ರೆ ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಎಲ್ಲ ಎಲಿಮೆಂಟು ಕಾಮನ್ ಎಲಿಮೆಂಟ್ಸ್ನ ನೆಗ್ಲೆಕ್ಟ್ ಮಾಡಿ ಎಲ್ಲ ಉಳಿದಿರೋ ಎಲಿಮೆಂಟ್ನ ಏನಲ್ಲಿ ಬರಿತೀವಿ. ದಟ್ ಮೀನ್ಸ್ ಎಲಿಮೆಂಟ್ಸು ಯುನಲ್ಲಿ ಇರುತ್ತೆ ಬಟ್ ಎನಲ್ಲಿ ಇರಲ್ಲ ಅಂತ ಅರ್ಥ. ಸೊ ಎ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಎ. ಇದು ಫಾರ್ಮುಲಾ. ಓಕೆನಾ? ಇವಾಗ ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ 20 ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಯು ಮತ್ತು ಎ ಎರಡು ಸೆಟ್ ಕೊಟ್ಬಿಟ್ಟು ಫೈಂಡ್ ಎ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಏನು ಮಾಡ್ತೀರಿ ನೀವು? ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಯು ಮೈನಸ್ ಎ. ಓಕೆನಾ? ಎರಡರಲ್ಲಿ ಯಾವುದೆಲ್ಲ ಕಾಮನ್ ಎಲಿಮೆಂಟ್ಸ್ ನೋಡಿದ್ರೆ 1 3 5 7 9 ಎಲ್ಲ ಆಡ್ ನಂಬರ್ಸು ಕಾಮನ್ ಇದೆ. ಸೊ ಉಳಿದಿದ್ದೇನು ಹಾಗಾದರೆ ಯುನಲ್ಲಿ? ಈವನ್ ನಂಬರ್ಸ್. ಸೊ ಅದು ಫೈನಲ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ಎಕ್ಸಾಂಪಲ್ ಇದೆ. ಲೆಟ್ ಯು ಬಿ ದ ಯೂನಿವರ್ಸಲ್ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11 ಆಫ್ ಕೋ ಎಜುಕೇಷನಲ್ ಸ್ಕೂಲ್ ಆ್ಯಂಡ್ ಎ ಇಸ್ ದ ಸೆಟ್ ಆಫ್ ಆಲ್ ಗರ್ಲ್ಸ್ ಇನ್ ಕ್ಲಾಸ್ 11, ದೆನ್ ಫೈಂಡ್ ಎ ಕಾಂಪ್ಲಿಮೆಂಟ್. ಸೊ ಇಲ್ಲಿ ಒಂದು ಕೋ ಎಜುಕೇಷನಲ್ ಸ್ಕೂಲ್ ಇದೆ. ಅದರಲ್ಲಿ ಏನು ಮಾಡ್ತಿದ್ದಾರೆ? ಎ ಅನ್ನೋ ಸೆಟ್ ಆಫ್ ಆಲ್ ಗರ್ಲ್ಸ್ ಅಂತ ಇದೆ. ಓಕೆ, ಎ ಕಾಂಪ್ಲಿಮೆಂಟ್ ಅಂದರೆ ಅದು ಬಿಟ್ಟು ಏನೆಲ್ಲ ಎಲಿಮೆಂಟ್ಸ್ ಬರುತ್ತೆ ಅಂತ. ಸೊ ವಾಟ್ ಯು ಶುಡ್ ರೈಟ್ ಇಸ್ ದಿ ಸೆಟ್ ಆಫ್ ಆಲ್ ಬಾಯ್ಸ್ ಇನ್ ದ ಕ್ಲಾಸ್. ಓಕೆ, ಇವಾಗ ಕಾಂಪ್ಲಿಮೆಂಟ್ ಅಂದರೆ ಏನು ಅಂತ ಅರ್ಥ ಆಯಿತು. ಕೆಲವೊಂದು ಪ್ರಾಪರ್ಟೀಸ್ನ ನಾವು ಇವಾಗ ನೋಡೋಣ. ಇದೇ ಎಕ್ಸಾಂಪಲ್ ನಾವು 20ಯಲ್ಲಿ ಸಾಲ್ವ್ ಮಾಡಿದ್ವಲ್ಲ, ಎ ಕಾಂಪ್ಲಿಮೆಂಟ್ ತೊಗೊಂಡಿದ್ದೀವಿ, ಅದಕ್ಕೆ ಹೋಲ್ ಕಾಂಪ್ಲಿಮೆಂಟ್ ತೊಗೊಳ್ಳಿ, ಮತ್ತೆ ಇದನ್ನು ಕಾಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಅರ್ಥ ಏನು? ಯು ಮೈನಸ್ ಎ ಕಾಂಪ್ಲಿಮೆಂಟ್. ಆಯಿತಾ? ಇವಾಗ ಯು ಸೆಟ್ ಬರ್ಕೊಳ್ಳಿ, ಎ ಕಾಂಪ್ಲಿಮೆಂಟ್ ಬರ್ಕೊಳ್ಳಿ. ಎಲ್ಲ ಎಲಿಮೆಂಟ್ಸ್ನ ನೀವು ಕ್ಯಾನ್ಸಲ್ ಮಾಡ್ಕೊಂಬಂದರೆ ಕಾಮನ್ ಎಲಿಮೆಂಟ್ಸ್ ಏನು ಉಳಿತು ನಿಮಗಿಲ್ಲಿ? ಆಡ್ ನಂಬರ್ಸ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ನಿಮ್ಗೆ ಏನು ಆನ್ಸರ್ ಬಂತು ಅದೇ ನಿಮ್ಮ ಎ ಸೆಟ್ ಆಗಿರುತ್ತೆ. ದಟ್ ಮೀನ್ಸ್ ಕಾಂಪ್ಲಿಮೆಂಟ್ ಆಫ್ ಕಾಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ವಾಪಸ್ ಯಾವ ಸೆಟ್ ಕೊಟ್ಟಿರ್ತಾರೆ ಅದೇ ಸೆಟ್ ಆನ್ಸರ್ ಆಗಿ ಬರುತ್ತೆ. ಓಕೆನಾ? ಈ ಥರ ಕೆಲವೊಂದು ಪ್ರಾಪರ್ಟೀಸ್ನ ಕಲ್ತ್ಕೊಳ್ಳೋಣ. ಫಸ್ಟ್ ಒನ್, ಇವಾಗ ಎ ಮತ್ತು ಎ ಕಾಂಪ್ಲಿಮೆಂಟ್ನ ಯೂನಿಯನ್ ಮಾಡೋಣ. ಇದು ಎ ಮತ್ತು ಇದು ಎ ಕಾಂಪ್ಲಿಮೆಂಟ್. ಯೂನಿಯನ್ ಮಾಡಿ ಅಂದರೆ ಏನು? ಎಲ್ಲ ಎಲಿಮೆಂಟ್ಸ್ನ ಬರ್ಕೋತೀರಪ್ಪ. ಎಲ್ಲ ಎಲಿಮೆಂಟ್ಸ್ನ ಬರ್ಕೊಂಡ್ರೆ ನಿಮ್ಗೆ ವಾಪಸ್ ಏನು ಬಂತಿಲ್ಲಿ? ಯೂನಿವರ್ಸಲ್ ಸೆಟ್ಟೇ ಬಂತು, ಹೌದಲ್ವಾ? ಸೊ ಏನಲ್ಲಿರೋ ಎಲಿಮೆಂಟ್ ಏನಲ್ಲಿ ಇಲ್ಲದೆ ಇರೋ ಎಲ್ಲ ಎಲಿಮೆಂಟ್ಸು ನೀವು ಕಂಬೈನ್ ಮಾಡಿದ್ರೆ ವಾಪಸ್ ಯು ಬರುತ್ತೆ. ಇದನ್ನೇ ಇನ್ನೊಂದು ಥರ ಮಾಡೋಣ. ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಮಾಡೋಣ. ಯಾವ್ದಾದ್ರು ಕಾಮನ್ ಎಲಿಮೆಂಟ್ ಬರುತ್ತಾ? ಏನಲ್ಲಿರೋ ಎಲಿಮೆಂಟ್ಸು, ಇದು ಏನಲ್ಲಿ ಇಲ್ಲದೆ ಇರೋ ಎಲಿಮೆಂಟ್ಸ್. ಕಾಮನ್ ಬರಲ್ಲ ಅಂದಮೇಲೆ ಏನು ಬರೀಬೇಕು? 5 ಬರೀಬೇಕು. ಓಕೆ, 5 ಬಂದರೆ ಇವಾಗ ಇಂಟರ್ಸೆಕ್ಷನ್ 5 ಬಂದರೆ ಅದನ್ನು ಎಂಥ ಸೆಟ್ ಅಂತ ನಾವು ಹೇಳಿದ್ವಿ? ಡಿಸ್ಜಾಯಿಂಟ್ ಸೆಟ್ ಅಂತ ಹೇಳಿದ್ವಿ. ನೆನಪಿದೆ ಅನ್ಕೋತೀನಿ. ಸೊ ಎ ಮತ್ತು ಎ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ ಡಿಸ್ಜಾಯಿಂಟ್ ಸೆಟ್. ಓಕೆ, ನೆಕ್ಸ್ಟು ಒಂದು ಡಿ ಮಾರ್ಗನ್ಸ್ ಲಾ ಅಂತ ಇದೆ. ಹೇಗೆ ಬರೆಯೋದಂದರೆ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಓಕೆ, ಇಲ್ಲಿ ಯೂನಿಯನ್ ಇದ್ದರೆ ಇಲ್ಲಿ ಇಂಟರ್ಸೆಕ್ಷನ್ ಬರುತ್ತೆ. ಇದನ್ನು ನಾವು ಆ್ಯಕ್ಚುಲಿ ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡು ಪ್ರೂವ್ ಮಾಡ್ತೀವಿ. ಇನ್ನೊಂದು ಇದನ್ನೇ ಉಲ್ಟಾ ಬರೀಬಹುದು. ಅಂದರೆ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಓಕೆ, ಇದನ್ನು ಪ್ರೂವ್ ಮಾಡೋಕ್ಕೆ ಕೊಡ್ತಾರೆ, ನಾವು ಅದನ್ನು ಎಕ್ಸಸೈಸಲ್ಲಿ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಒನ್, ನಾನು ಆಗಲೇ ಹೇಳಿದ್ನಲ್ಲ ಡಬಲ್ ಕಾಂಪ್ಲಿಮೆಂಟ್. ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ತೊಗೊಂಡ್ರೆ ಆಲ್ವೇಸ್ ಎ ವಿಲ್ ಬಿ ದ ಆನ್ಸರ್. ಇವಾಗ ಎಂಟಿ ಸೆಟ್ ನೆನಪಿದೆ. ಎಂಟಿ ಸೆಟ್ಟಿಗೆ ಕಾಂಪ್ಲಿಮೆಂಟ್ ತೊಗೋಬೇಕು ಅಂದ್ಕೊಳ್ಳಿ. 5 ಕಾಂಪ್ಲಿಮೆಂಟ್ ನೀವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ನೋಡಿ ಏನಾಗುತ್ತೆ? ಯು ಮೈನಸ್ 5 ಬರುತ್ತೆ, ಹೌದಲ್ವಾ? 5 ಅನ್ನೋ ನಲ್ ಸೆಟ್, ಯಾವ ಎಲಿಮೆಂಟು ಇರಲ್ಲ. ಸೊ ಯಾವ ಎಲಿಮೆಂಟು ಇಲ್ಲ ಅಂತಂದರೆ ನೀವು ಅದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ವಾಪಸ್ ನಿಮ್ಗೆ ಏನು ಬರುತ್ತೆ? ಯೂನಿವರ್ಸಲ್ ಸೆಟ್ಟೇ ಬರುತ್ತೆ. ಅರ್ಥ ಆಯ್ತಾ? ಈಗ ಇದನ್ನೇ ಯು ಕಾಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ಯು ಕಾಂಪ್ಲಿಮೆಂಟಿಗೆ ಫಾರ್ಮುಲಾ ಏನಾಗ್ತೀರಾ? ಯು ಮೈನಸ್ ಯು ಆಗ್ತೀರಾ. ಓಕೆನಾ? ಯು ಮೈನಸ್ ಯು ಹಾಕಿದ್ರೆ ಏನು ಬಂತು? ಎಲ್ಲ ಎಲಿಮೆಂಟ್ಸ್ನ ನೀವು ಕಾಮನ್ ಆಗಿ ತೊಗೋತೀರಾ. ಸೊ ನಲ್ ಸೆಟ್ ಆನ್ಸರ್ ಆಗಿ ಬರುತ್ತೆ. ಓಕೆನಾ? ಇವಾಗ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇದೆ, ತುಂಬ ಇಂಪಾರ್ಟೆಂಟು. ಯೂಶ್ವಲಿ 3 ಮಾರ್ಕಲ್ಲಿ ಕೇಳ್ತಾ ಇರ್ತಾರೆ ಈ ಕ್ವಶನ್ನ. ಸೊ ಲೆಟ್ ಯು ಎ ಬಿ 3 ಸೆಟ್ ಕೊಟ್ಬಿಟ್ಟು ಡಿ ಮಾರ್ಗನ್ಸ್ ಲಾ ಏನಿದೆ ಅದನ್ನು ಪ್ರೂವ್ ಮಾಡಬೇಕು. ಓಕೆನಾ? ಫಸ್ಟು ನೀವು ಎ ಕಾಂಪ್ಲಿಮೆಂಟ್ ಏನು ಅಂತ ಫೈಂಡ್ ಮಾಡ್ಕೋಬೇಕು. ಹೇಗೆ ಮಾಡ್ಕೋತೀರಾ? ಯು ಮೈನಸ್ ಎ ಮಾಡಬೇಕು. ಎ ಅಂದರೆ ಏನು ಕಾಮನ್ ಎಲಿಮೆಂಟು? 2 3. ಅದು ಬಿಟ್ಟು ಉಳಿದಿರೋ ಎಲ್ಲ ಎಲಿಮೆಂಟ್ನೂ ಬರೀಬೇಕು.
ಓಕೆನಾ. ಬಿ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಬಿ, ಯುನಲ್ಲಿ ಉಳಿದಿರುವಂತಹ ಎಲ್ಲ ಎಲಿಮೆಂಟ್ಸ್ನ ಬರ್ಕೋಬೇಕು. ಆಯಿತಾ. ಈಗ ಏನಿದೆ ನಮಗೆ ಆರ್ ಎಚ್ ಎಸ್ ಅಲ್ಲಿ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇದೆ. ಅಂದರೆ ಇದೆರಡಕ್ಕೂ ಏನು ಕಾಮನ್ ಎಲಿಮೆಂಟ್ಸು ಅಂತ ಬರ್ಕೋಬೇಕು. ಏನಿದೆ ಎರಡರಲ್ಲಿ ಕಾಮನ್ನು? 1 ಮತ್ತು 6. ಸೊ ಆರ್ ಎಚ್ ಎಸ್ ಆಯಿತು. ಎಲ್ ಎಚ್ ಎಸ್ ಮಾಡ್ಕೊಳ್ಳಿ. ಏನಿದೆ ಇಲ್ಲಿ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇದೆ. ಫಸ್ಟು ಎ ಯೂನಿಯನ್ ಬಿ ಸಿಂಪ್ಲಿಫೈ ಮಾಡಿ. ಎ ಯೂನಿಯನ್ ಬಿ ಅಂದರೆ ಎ ಮತ್ತು ಬಿ ಎರಡರಲ್ಲಿ ಇರುವಂತಹ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ಕೋತಿದ್ದೀವಿ. ಅದಕ್ಕೆ ಕಾಂಪ್ಲಿಮೆಂಟ್ ಇದೆ. ಹೇಗೆ ಫಾರ್ಮುಲಾ ಹಾಕ್ಕೋಬೇಕು? ಯು ಮೈನಸ್ ಎ ಯೂನಿಯನ್ ಬಿ ಅಲ್ವಪ್ಪ. ಇವಾಗ ಎ ಕಾಂಪ್ಲಿಮೆಂಟ್ ಇದ್ದರೆ ಯು ಮೈನಸ್ ಎ ಬರಿತೀವಿ, ಬಿ ಕಾಂಪ್ಲಿಮೆಂಟ್ ಇದ್ದರೆ ಯು ಮೈನಸ್ ಬಿ ಬರಿತೀವಿ. ಇಲ್ಲಕ್ಕೇನು ಬರೀಬೇಕು? ಯು ಮೈನಸ್ ಎ ಯೂನಿಯನ್ ಬಿ ಬರ್ಕೋಬೇಕು. ಓಕೆನಾ. ಈಗ ಯು ಸೆಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಎ ಯೂನಿಯನ್ ಬಿ ಆನ್ಸರ್ ಬರ್ಕೊಳ್ಳಿ. ಯಾವುದು ಕಾಮನ್ ಎಲಿಮೆಂಟ್ಸ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ನ ಬರೀಬೇಕು. ದಟ್ ಈಸ್ 1 and 6. ಜಸ್ಟ್ ಕಂಪೇರ್ ಮಾಡಿ. ಫಸ್ಟ್ ಆನ್ಸರ್ ನಿಮ್ಗೇನು ಬಂದಿತ್ತು? ಆರ್ ಎಚ್ ಎಸ್. ಅದೇ ಎಲ್ ಎಚ್ ಎಸ್ಗೂ ಬಂದಿದೆ. ಸೊ ವಾಟ್ ಯು ಕ್ಯಾನ್ ಸೇ? ಹೆನ್ಸ್ ಪ್ರೂವ್ಡ್. ಕ್ಲಿಯರ್? ಸೊ ಇವಾಗ ಈ ಕಾಂಪ್ಲಿಮೆಂಟಿಗೆ ವೆನ್ ಡಯಾಗ್ರಾಮ್ ಡ್ರಾ ಮಾಡಬೇಕು ಅಂದ್ಕೊಂಡ್ರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ವೆನ್ ಡಯಾಗ್ರಾಮ್ಗೆ ಯೂನಿವರ್ಸಲ್ ಸೆಟ್ನ ನಾವು ರೆಕ್ಟಾಂಗಲಲ್ಲಿ ಡ್ರಾ ಮಾಡ್ಕೋಬೇಕು. ಅದೇ ಸರ್ಕಲಲ್ಲಿ ಸೆಟ್ನ ರೆಪ್ರೆಸೆಂಟ್ ಮಾಡ್ಕೋತೀವಿ. ಇವಾಗ ಕಾಂಪ್ಲಿಮೆಂಟ್ ಅಂದರೆ ಏನು? ಏನಲ್ಲಿ ಇರಬಾರ್ದು, ಬಟ್ ಯೂನಿವರ್ಸಲ್ ಸೆಟ್ಟಲ್ಲಿ ಇರಬೇಕು. ಸೊ ಈ ಸರ್ಕಲ್ ಬಿಟ್ಟು ಔಟರ್ ರೀಜನ್ ಏನಿದೆ ಅದನ್ನು ನಾವು ಶೇಡ್ ಮಾಡ್ಕೋಬೇಕು. ಎ ಕಾಂಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ ದ ಔಟರ್ ರೀಜನ್ ಆಫ್ ದಿ ಸರ್ಕಲ್. ಓಕೆನಾ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.